ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 4 1ರಿಂದ 20 ತನಕ ನೋಡಿದ್ವಿ. ಅದರಿಂದ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ. ಎ 4, 6 ಮತ್ತು ಬಿ ಎಕ್ಸ್, ವೈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 6, 5 ಆದರೆ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಎ ಬೆಲೆ ಎ 4 ಮತ್ತು 6, ಬಿ ಬೆಲೆ ಎಕ್ಸ್, ವೈ. ಇದನ್ನು ನಾನು x2 y2 ಅಂತ ತಗೊಳ್ತೀನಿ. ಇದನ್ನು x1 y1 ಅಂತ ತಗೊಳ್ತೀನಿ. ಇದನ್ನ ಎಕ್ಸ್, ವೈ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ಒಂದು ರೇಖೆ ಎ ಬೆಲೆ, ಬಿ ಬೆಲೆ, ಮಧ್ಯದಲ್ಲಿ ಪಿ. ಈ ಪಿ ಬೆಲೆಯನ್ನು ತಗೊಳ್ಳೋದಾದ್ರೆ ಎ ಬೆಲೆ ಇರ್ತಕ್ಕಂಥದ್ದು 4, 6, ಬಿ ಬೆಲೆ ಇರ್ತಕ್ಕಂಥದ್ದು ಎಕ್ಸ್, ವೈ. ಅದನ್ನೇ ನಾವು x2 y2 ಅಂತ ಇಟ್ಕೊಳ್ಳೋಣ. ಬಿ ಬೆಲೆ 6, 5 ಇದೆ. ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ m1 = 1, m2 = 1 ಆಗುತ್ತೆ. ಹಾಗಾಗಿ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು x2 + x1/2 y2 + y1/2 ಆಗುತ್ತೆ. ಹಾಗಾಗಿ ಇಲ್ಲಿ ನಾವೇನು ಮಾಡೋಣ, p(x/y) ಇದು p(x, y). ಇಲ್ಲಿ ನಮಗೆ ಬೆಲೆಯನ್ನು ಕೊಟ್ಟಿರೋದ್ರಿಂದ ಆ ಬೆಲೆಯನ್ನೇ ನಾವು ಇಟ್ಕೊಳ್ಳೋಣ. 6, 5 = x2 + x1 ಅಂತಂದು ಹೇಳಿದರೆ ಇದು ನಮ್ಮದು x1 y1 4/2 y2 + y1 6/2. ಇದನ್ನು ಎಕ್ಸ್ಗೆ ಮತ್ತು ವೈಗೆ ಕಂಪೇರ್ ಮಾಡ್ಕೊಳ್ಳೋಣ. 6 = x2 + 4/2, 5 = y2 + 6/2. ಅಲ್ಲಿ ಗೋರೆ ಗುಣಾಕಾರ ಮಾಡಿದರೆ 12 x2 + 4, x2 4 ಈ ಕಡೆಗೆ ಬಂದರೆ 12 - 4 8 = x2 ಆಯಿತು. ಇದರಲ್ಲಿ 5 2 10, y2 + 6 ಇದು ಈ ಕಡೆ ಬಂದರೆ 10 - 6 = y2, 4 = y2 ಆಯಿತು. ಅಲ್ಲಿಗೆ ಬಿ ಬೆಲೆ 8, 4 ಆಗ್ತಕ್ಕಂಥದ್ದು. ಇದರ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಇದರಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ a × b = 2, 3, 6, 6. ಅವುಗಳ ಮಾಸಹ h ಬೆಲೆ 13 ಇದೆ. ಲಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಅದರಲ್ಲಿ ಒಂದು ಸಂಖ್ಯೆ ಎ ಬೆಲೆ 91 ಇದೆ, ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಮೊದಲನೇದಾಗಿ ನಾವು ಲಾಸವನ್ನು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಸೂತ್ರ ಇರ್ತಕ್ಕಂಥದ್ದು a × b = h × l. a × b ನಮಗೆ ಇನ್ನು 2366, h ಬೆಲೆ 13 × l. l = 2366/13. ಅಲ್ಲಿಗೆ 13ರಿಂದ ನಾವು 2366 ಭಾಗಿಸಿದರೆ 13 1 13 0, ಅಲ್ಲಿಗೆ 1 6. ನೆಕ್ಸ್ಟ್ 13 8 104, 6 4 2 26 ಆಯಿತು. 13 2 26. ಅಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು 13 1 13 182. ಅಲ್ಲಿಗೆ ಎಲ್ ಬೆಲೆ = 182 ಆಯಿತು. ಹೆಚ್ ಬೆಲೆ 13 ಆಯಿತು. ಈಗ ಎ ಬೆಲೆ ಕಂಡಿರಿ. ಎ ಬೆಲೆ ಗೊತ್ತಿದೆ ನಮಗೆ. ಹಾಗಾಗಿ a × b = h × l. ಎ ಬೆಲೆ 91, ಬಿ ಬೆಲೆ ಗೊತ್ತಿಲ್ಲ, h ಬೆಲೆ 13, ಎಲ್ ಬೆಲೆ 182 ಇದೆ. ಹಾಗಾಗಿ b = 13 × 182/91 ಆಯಿತು. ಅಲ್ಲಿಗೆ 91 1 91 2.
ಬಿ ಈಸ್ ಈಕ್ವಲ್ ಟು 26, ಅಂದರೆ ಇನ್ನೊಂದು ಬೆಲೆ 26 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಚಿತ್ರದಲ್ಲಿ ವಿಕರ್ಣದ ಅಳತೆಯು ಆಲ್ಫಾ ಕೋನದ ಅಭಿಮುಖ ಬಾವಿನ 2ರಷ್ಟಿದೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಇರ್ತಕ್ಕಂಥದ್ದು ಇದು ಆಲ್ಫಾ, ಅಭಿಮುಖ ಬಾವು ಅಂದರೆ ಬಿ ಸಿ. ಈ ಕೋನದ ಅಳತೆಯ 2ರಷ್ಟಿದೆ. ಕಾಸ್ ಆಲ್ಫಾದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ನೋಡೋಣ ಏನು ಬರುತ್ತೆ ಅಂತಂದೇಳಿ. ಮೊದಲನೇದಾಗಿ ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜ. ಇಲ್ಲಿ ಬಿ ಕೋನ ಆಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಆಲ್ಫಾ ಕೋನ ಎ ನಲ್ಲಿ ಇದೆ. ಹಾಗಾಗಿ ವಿಕರ್ಣ ತಗೊಂಡ್ರೆ ವಿಕರ್ಣ ಎ ಸಿ, ಇದು ವಿಕರ್ಣ, ಇದು ಅಭಿಮುಖ ಬಾಹು ಹಾಗೂ ಇದು ಪಾರ್ಶ್ವಬಾಹು. ಯಾವುದಕ್ಕೆ? ಎ ಕೋನಕ್ಕೆ. ಹಾಗಾಗಿ ವಿಕರ್ಣದ ಅಳತೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅದನ್ನೇ ತಗೊಳ್ಳೋಣ. ವಿಕರ್ಣದ ಅಳತೆ ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟು. ಅಲ್ಲಿಗೆ ಏನಾಗುತ್ತೆ? ಆಲ್ಫಾ ಕೋನಕ್ಕೆ ಅಭಿಮುಖ ಬಾಹು ಯಾವುದು? ಬಿ ಸಿ. ಹಾಗೆಯೇ ವಿಕರ್ಣ ಯಾವುದು? ಎ ಸಿ. ಅಲ್ಲಿಗೆ ನಾವು ಯಾವ್ದು ಬರುತ್ತೆ? ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನ ಆಲ್ಫಾ ಎಂದು ತಗೊಳ್ಳೋದಾದ್ರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು? ಕಾಸ್ ಆಲ್ಫಾ ಅಂತ ತಗೋಬೇಕು. ಕಾಸ್ ಆಲ್ಫಾ ಅಂತಂದು ಹೇಳಿದ್ರೆ ಕಾಸಿನ ಅನುಪಾತ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಇಲ್ಲಿ ಪಾರ್ಶ್ವಬಾಹು ತಗೊಂಡ್ರೆ ಪಾರ್ಶ್ವಬಾಹು ಎ ಬಿ, ವಿಕರ್ಣ ತಗೊಂಡ್ರೆ ಎ ಸಿ. ಇಲ್ಲಿ ವಿಕರ್ಣದ ಅಳತೆ ಯಾವುದು? ನಮ್ದು ಎ ಸಿ. ಆಲ್ಫಾ ಕೋನದ ಅಭಿಮುಖ ಬಾಹುವಿನ 2ರಷ್ಟು. ಅಭಿಮುಖ ಬಾಹು ಯಾವುದು? ಬಿ ಸಿ. ಅದರ ಅಳತೆ ಎಷ್ಟು? 2. ಹಾಗಾಗಿ ಇಲ್ಲಿ ಬಿ ಸಿ ಮತ್ತು ಎ ಸಿ, ಬಿ ಸಿ ಮತ್ತು ಎ ಸಿ ನಡುವಿನ ಸಂಬಂಧವನ್ನು ನಾವು ಅಲ್ಲಿ ಬರ್ಕೋಬೇಕಾಗುತ್ತೆ. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು 2BC ಇದನ್ನೇ ಇಲ್ಲಿ ಬರ್ಕೊಂಡಿದ್ದೀರಿ ಅಷ್ಟೇ. ಅಲ್ಲಿಗೆ ಲಂಬಕೋನ ತ್ರಿಭುಜ ತಗೊಂಡ್ರೆ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೊರಸನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಸಿ ಬೆಲೆ ಅಂದರೆ 2BC ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇಲ್ಲಿ 2BC ಸ್ಕ್ವಯರ್ ಅಂದರೆ 4BC ಸ್ಕ್ವಯರ್. ಬಿ ಸಿ ಸ್ಕ್ವಯರ್ ಈ ಕಡೆ ತೊಗೊಂಬರ್ತೀರಿ, ಮೈನಸ್ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್. ಇದು ಇಂಪ್ಲಾಯ್ಸ್ ಏನಾಗುತ್ತೆ ಅಲ್ಲಿಗೆ? ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 3BC ಸ್ಕ್ವಯರ್ ಆಗುತ್ತೆ. ಇಂಪ್ಲಾಯ್ಸ್ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ 3 ಇಂಟು ಬಿ ಸಿ ಸ್ಕ್ವಯರ್ ಆಗುತ್ತೆ. ಅಲ್ಲಿಗೆ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಂಟು ರೂಟ್ 3 ಆಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕಾಸ್ ಆಲ್ಫಾದ ಅಳತೆಯನ್ನು ತಗೊಳ್ಳೋದಾದರೆ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಬೈ ವಿಕರ್ಣ ನಮಗೆ ಬಂದಿರೋ ಬೆಲೆ ಎ ಬಿ ಬೈ ಎ ಸಿ. ಎ ಬಿ ಬೆಲೆ ಎಷ್ಟು? ಬಿ ಸಿ ರೂಟ್ 3. ಎ ಸಿ ಬೆಲೆ ಎಷ್ಟು? 2BC. ಅಲ್ಲಿಗೆ ಬಿ ಸಿ ಕ್ಯಾನ್ಸಲ್. ಅಲ್ಲಿಗೆ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ರೂಟ್ 3/2. ಇದು ನಮ್ಮದು ಕಾಸ್ ಆಲ್ಫಾದ ಬೆಲೆ ಆಗ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ವ್ಯಾಸ ಇದೆ.
ಎ ಪಿಯು ಬಿಂದುವಿನಲ್ಲಿ ಎಳೆದಿರ್ತಕ್ಕಂಥ ಸ್ಪರ್ಶಕ. ಆಂಗಲ್ ಒ ಸಿ ಬಿ 25 ಡಿಗ್ರಿ ಆದರೆ ಆಂಗಲ್ ಎ ಪಿ ಬಿಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ಮೊದಲನೇದಾಗಿ ಈ ತ್ರಿಭುಜವನ್ನು ತಗೊಳ್ಳೋದಾದ್ರೆ ಓ, ಆಮೇಲೆ ಬಿ ಸಿ, ಇದು 25 ಡಿಗ್ರಿ. ಇವೆರಡು ಕೂಡ ಯಾವುದು ಒ ಬಿ ಮತ್ತು ಒ ಸಿ ಎರಡೂ ಕೂಡ ತ್ರಿಜ್ಯ ಆಗಿರೋದ್ರಿಂದ ಇದೇನಾಗುತ್ತೆ, ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಸಮದ್ವಿಬಾಹು ತ್ರಿಭುಜ. ಹಾಗಾಗಿ 25 ಡಿಗ್ರಿ ಇದ್ರೆ ಇದು ಕೂಡ 25 ಡಿಗ್ರಿ ಆಗುತ್ತೆ. ಇದು 25 ಡಿಗ್ರಿ ಆಗುತ್ತೆ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು, ಓ ಸಿ ಬಿ, ಇದು 25 ಡಿಗ್ರಿ. ಎ ಪಿ ಬಿ ಬೇಕು ನಮಗೆ, ಎ ಪಿ ಬಿ. ಅದರಲ್ಲಿ ಬಿ ಕೋನದ ಅಳತೆ ಬೇಕಿರೋದ್ರಿಂದ ನಾನು ಬಿ ಕೋನದ ಅಳತೆಯನ್ನು ತಗೊಂಡಿದ್ದೀನಿ. ಆಮೇಲೆ ಮುಂದದ ಅಳತೆಯನ್ನು ನೋಡೋಣ ಏನ್ ಬರುತ್ತೆ ಅಂತ. ಆಂಗಲ್ ಒ ಸಿ ಬಿ ಇಸ್ ಈಕ್ವಲ್ ಟು 25 ಡಿಗ್ರಿ. ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು ಕಂಡುಹಿಡಿಬೇಕಾಗಿರೋದು ಇದರಲ್ಲಿ ಓ ಎ ಪರ್ಪೆಂಡಿಕ್ಯುಲರ್ ಟು ಎ ಪಿ. ಯಾಕೆಂದರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ. ಹಾಗಾಗಿ ಅದಕ್ಕೆ ಆಂಗಲ್ ಬಿ ಎ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ನಾವು ಎ ಪಿ ಬಿ ಇದರ ತ್ರಿಭುಜ ತಗೊಳ್ಳೋಣ. ತ್ರಿಭುಜ ಎ ಪಿ ಬಿಯಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಪಿ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಒಳಕೋನಗಳ, ತ್ರಿಭುಜದ ಒಳಕೋನಗಳ ಮೊತ್ತ. ಅಲ್ಲಿಗೆ ಎ ಕೋನ 90 ಡಿಗ್ರಿ ನಮಗಿಲ್ಲಿ ಸಿಕ್ಕಿದೆ. ಪ್ಲಸ್ ಪಿ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು. ಬಿ ಕೋನ ಆಲ್ರೆಡಿ 25 ಡಿಗ್ರಿ ಇದೆ, ಇಸ್ ಈಕ್ವಲ್ ಟು 180. ಅಲ್ಲಿಗೆ ಆಂಗಲ್ 90 ಪ್ಲಸ್ 25 ಅಂತಂದು ಹೇಳಿದರೆ 115 ಪ್ಲಸ್ ಆಂಗಲ್ ಪಿ ಇಸ್ ಈಕ್ವಲ್ ಟು 180. ಆಂಗಲ್ ಪಿ ಇಸ್ ಈಕ್ವಲ್ ಟು 180 ಮೈನಸ್ 115. ಆಂಗಲ್ ಪಿ ಇಸ್ ಈಕ್ವಲ್ ಟು 180ರಲ್ಲಿ 115 ಕಳೆದ್ರೆ 65 ಡಿಗ್ರಿ. ಇದು ನಮಗೆ ಯಾವುದ್ರದ್ದು, ಆಂಗಲ್ ಎ ಪಿ ಬಿ ಕೋನದ ಅಳತೆ 65 ಡಿಗ್ರಿ ಸಿಗುತ್ತೆ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದೆ ಬರೆದಿರ್ತಕ್ಕಂಥ ಭಾಗವನ್ನು ತಗೊಳ್ಳೋಣ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.